ಈ ಒಂಜಿ ಆಸ್ಪತ್ರೆಗೆ ಡಾಕ್ಟರ್ ನೇಮಕ ಮಾಡ್ತಾರೆ ಕಷ್ಟನ ಇಲ್ಲ ರೀತಿಯ ಒರ್ಮ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ನೇಮಕ ಮಾಡ್ತಾರೆ ಗವರ್ಮೆಂಟ್ ಆಪುಜ ಆಪುಜಿಂದ ಆರೋಗ್ಯ ಸಚಿವ ಯುಟಿ ಖಾದರ್ ಪಂಪ ಈ ಸರ್ಕಾರದೊಟ್ಟಿಗೆಲ್ಲ ಪಂಪ ನಿಗ್ಲೆಗೆ ಸರ್ಕಾರಿ ಆಸ್ಪತ್ರೆ ನಡಪಾಯ ಆಪುಜಿಂದ ಡಾಕ್ಟರ್ ನೇಮಕ ಮಾತ್ರ ನಿಗ್ಲೆಗೆ ಆಪುಜಿಂದ ನಿಗ್ಲೆಗೆ ಆಡಳಿತ ಮಲ್ಪರ ಅರ್ಹತೆ ಯೋಗ್ಯತೆ ಇಜ್ಜಿ ರಾಜೀನಾಮೆ ಕೊಡ್ದು ಪೋಲೆ ಜನಕುಲ ಅಕ್ಲನ ವ್ಯವಸ್ಥೆ ಮಲ್ಕೊಂಡು ಒಂದೇ ಮಾತ್ರ ಬಂಡ್ಲೆ ಪೂಂಜನೆ ಈಗ ಜನಕುಲ್ ಬೋಡ ಆಲ್ವಾಸ್ ಹೆಲ್ತ್ ಸೆಂಟರ್ ಬೋಡ ಮತ್ತು ನಮಗೆ ವಿರೋಧ ಪಕ್ಷ ಏನಂತೀನ ಕಾಂಗ್ರೆಸ್ ಯುಟಿ ಖಾದರ್ ಬೋಡ ಇನ್ನು ನೀವು ಬಂಡ್ಲೆ ಆರೋಗ್ಯ ಅನ್ನುವಂತಹದ್ದು ವ್ಯಾಪಾರದ ಸರಕಲ್ಲ. ಅವಾಗ ಕುಟುಂಬದ ಅಲ್ಪಡು ಒಂಜ ಅಕೆಲ್ಲ ಇಲ್ಲು ಬದುಕಿನ ಮಾರೋಡು ಅದನ್ನ ಬಡ್ಡಿಗೆ ದುಡ್ಡು ತರೋಡು ಅದನ್ನ ಸಾಮಾಜಿಕ ಜಾಲತಾಣ ವಾಟ್ಸಪ್ ನಟ್ಟೋಡು ಈ ರೀತಿಯ ಪರಿಸ್ಥಿತಿ ನಮ್ಮ ಜಿಲ್ಲೆ ಮತ್ತು ಹೋಗಿಲ್ಲ. ಆ ಕಾರಣಕ್ಕೆ ಖಾಸಗಿ ಆಸ್ಪತ್ರೆ ನಿಯಂತ್ರಣ ಮಲ್ಪಲೆ ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಲೇ ನಮ್ಮ ಹೋರಾಟ. ಈ ಹೋರಾಟ ಪಂಡ ಖಾಸಗಿದಕ್ಕೆಲ್ಲ ಸುಲಿಗೆರ್ದು ಇನ್ನು ಜನಕ್ಕೆ ಕಾಪಾಡೋದು ರೋಗಿಲಕ್ಕೆ ಕಾಪಾಡೋದು ಮಾಡ್ಕೊಂಡು ನಮ್ಮ ಬಹಳ ಪ್ರಧಾನವಾಗಿ ಬೇಡಿಕೆ. ಇಲ್ಲಿ ನಮ್ಮ ತೂವೊಂದಿಲ್ಲ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾದ ಪಡ್ಕೊಂಡು ಆರೋಗ್ಯ ಬಗ್ಗೆ ಶಿಕ್ಷಣ ಬ್ಯಾರದ ಸರಕತ್ತು ಅವು ಸೇವೆ ಬಗ್ಗೆ ಸರ್ಕಾರ ಪಡ್ಕೊಂಡು ಸಂವಿಧಾನ ಪಡ್ಕೊಂಡು ಆ ಸಂವಿಧಾನದ ಆಶಯದಾದ ಪಂಡ ಈ ದೇಶದ ಪುರಂಚಿನ ಪ್ರತಿಯೊಬ್ಬ ನಾಗರಿಕರಿಗಿಲ್ಲ ಶಿಕ್ಷಣ ಬಗ್ಗೆ ಆರೋಗ್ಯ ಅವು ದಕ್ಕೊಡು ದಿಕ್ಕೊಡು ಆಯ್ನೊಟ್ಟಿಗೆ ಕಾಸಿಜ್ಜಿ ಆಯ್ಗೆ ಆರ್ಥಿಕ ಸಾಮರ್ಥ್ಯ ಹೆಚ್ಚಿ ಪಂಪ ಕಾರಣಕ್ಕೆ ಆಯ್ಗೆ ಶಿಕ್ಷಣ ಬಗ್ಗೆ ಆರೋಗ್ಯ ನಿರಾಕರಣೆ ಆಯ್ನ ಬಲ್ಲಿ ಪಂಪ ಸಂವಿಧಾನದ ಆಶಯ. ಆ ಕಾರಣದಿಂದನೇ ವ್ಯಾಪಾರದ ಕೆಟಗರಿಗೆ ಸೇರ್ತಾ ಒಂದೇ ಸರ್ವಿಸ್ ಸೇವೆದ ನೆಟ್ಟು ಆರೋಗ್ಯ ಬಗ್ಗೆ ಶಿಕ್ಷಣ ಆಗ ನಮ್ಮ ದೇಶದ ಆಳುವ ಸರ್ಕಾರಗಳು ಇಡೀ ಆರೋಗ್ಯ ಕ್ಷೇತ್ರನೇ ವ್ಯಾಪಾರೀಕರಣಕ್ಕೆ ಬರೆದುಕೊಂಡು ವ್ಯಾಪಾರೀಕರಣದ ಭಾಗವಾದ ಇಲ್ಲಿ ನಮ್ಮ ದೇಶದಲ್ಲಿ ಫಸ್ಟ್ ಇತ್ತಿನ ನರ್ಸಿಂಗ್ ಹೋಮ್ಗಳು ಐದು ಪಕ್ಕ ಆಸ್ಪತ್ರೆಗಳು ಕಾರ್ಪೊರೇಟ್ ಆಸ್ಪತ್ರೆಗಳು ಬೈದ ಕಾರ್ಪೊರೇಟ್ ರಂಗದ ಆಸ್ಪತ್ರೆಗಳು ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಬರ್ತದೆ. ಇಲ್ಲಿ ಮಲಮಲ್ಲ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಕಟ್ಟೊಂದುಲ್ಲೇರಿ ಈ ರೀತಿಯ ಒಂದು ಪರಿಸ್ಥಿತಿ ಉಪಯೋಗ ಕನಿಷ್ಠ ವೇಳೆ ವ್ಯಾಪಾರವಾದ ಒರಿಪಲ್ಲೆ ಸರ್ಕಾರಿ ಸೇವೆ ಪಡೆ ಜನಕರಿಲ್ಲ ಸರ್ವಿಸ್ ಪಡೆ ದುಡ್ಡಿನ ಪ್ರೈವೇಟ್ ಹೋಗ್ಬೇರೆ ಬೋರ್ಡ್ ರೀತಿ ನಮ್ಮ ಇಷ್ಟ. ಆ ನಿಟ್ಟಿನಲ್ಲಿ ಈ ಖಾಸಗಿದಕ್ಕೆ ನಿಯಂತ್ರಣ ಮಲ್ಕೊಂಡು ಪಂಪಂಚಿನ ಬೇಡಿಕೆ ಮಾಡ್ತಿರ್ತೀವಿ. ನ್ಯಾಯ ಬೇಡಿಕೆ ಇತ್ತು ಬಂದ ಇಲ್ಲಿ ಅಂಕ ಮಾತುಗಳು ಗೊತ್ತು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಖಾಸಗಿ ಆರೋಗ್ಯ ಕ್ಷೇತ್ರದ ಒಂದು ಕಾಶಿ ಅದು ನನ್ನ ರಾಜಧಾನಿ ಪಂಪೇರು ಮೂರು ಒರ್ಮ ಖಾಸಗಿ ಮೆಡಿಕಲ್ ಕಾಲೇಜುಗಳಿಲ್ಲ ಅಂಚನೆ ಮಂಗಳೂರದ ನಗರಡಿ ಹೆಚ್ಚಾಗಿ ಕಾರ್ಪೊರೇಟ್ ಆಸ್ಪತ್ರೆಗಳಿಲ್ಲ ಮೂರು ಒಂಜಿ ಸಾಮಾನ್ಯ ಜನಕರು ಸರ್ಕಾರಿ ಆಸ್ಪತ್ರೆಗೆ ಬಲೋಪಾದಿ ದಾತ್ರ ಖಾಸಗಿ ಆಸ್ಪತ್ರೆ ಪೋಯರಂದಾಗ ಅಗಲೊಟ್ಟಿಗೆ ಲಕ್ಷಾಂತರ ರೂಪಾಯಿ ಇಲ್ಲಿ ಬಿಲ್ಲು ಮಲ್ಪನೆ ನಮ್ಮ ತೂಗೊಂಡು ಇಲ್ಲಿ ಆರೋಗ್ಯ ಪಂಪರು ಚಿಕಿತ್ಸೆ ಪಂಪರು ವ್ಯಾರ ತೀನಿ ದಂಧ ತಿನ್ನ ಲಕ್ಷಣ ಇಂಚಿನ ಸಂದರ್ಭ ಬಡವರ ಆರೋಗ್ಯ ರಕ್ಷಣೆ ಮಲ್ಪನೆ ಕ್ಲಿಯರ್ ಈ ಬದುಕಿನ ಗ್ಯಾರಂಟಿ ಇದ್ದಿಂದ ಅನ್ಲ ಬಡವರೇ ಬೆಂದು ತಿನ್ಪಡಗಳು 10 ಲಕ್ಷ ರೂಪಾಯಿ ಬಿಲ್ ಓಲ್ ಕೊರಡು ಓಲ್ ಕಟ್ಟೋಡು ಅಂಚೆ ಬಂದು ಇಲ್ಲಾಂದ್ರೆ ಸೈಯಾರ ಬಿಡ್ರಿ ಆಪುಣ ಅನಾರೋಗ್ಯ ಬಂದು ಇಜ್ಜಿ ಅಂಗಲೊಟ್ಟಿಗೆ ದುಡ್ಡಿಜ್ಜಿ ಬಂದು ಇಂಚಿನ ಡಾಕ್ಟರ್ ಬಂದಿನ ಸರ್ಕಾರಿ ಆಸ್ಪತ್ರೆ ಅದನ್ನ ಇಲ್ಲ ಬಿಡ್ದು ಇಲ್ಲಿ ದುಡ್ಡಿಜ್ಜಿ ಬಂದು ಉಪಯೋಗ ಸಾಧ್ಯ ಆಗ್ತದೆ. ಅವಾಗ ಕುಟುಂಬದ ಅಲ್ಪಡು ಒಂಜ ಅಕೆಲ್ಲ ಇಲ್ಲು ಬದುಕಿನ ಮಾರೋಡು ಅದನ್ನ ಬಡ್ಡಿಗೆ ದುಡ್ಡು ತರೋಡು ಅದನ್ನ ಸಾಮಾಜಿಕ ಜಾಲತಾಣ ವಾಟ್ಸಪ್ ನಟ್ಟೋಡು ಈ ರೀತಿಯ ಪರಿಸ್ಥಿತಿ ನಮ್ಮ ಜಿಲ್ಲೆ ಮತ್ತು ಹೋಗಿಲ್ಲ. ಆ ಕಾರಣಕ್ಕೆ ಖಾಸಗಿ ಆಸ್ಪತ್ರೆ ನಿಯಂತ್ರಣ ಮಲ್ಪಲೆ ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಲೇ ನಮ್ಮ ಹೋರಾಟ. ಈ ವಿದ್ಯಮಾನದ ಬಂದ ಆರೋಗ್ಯ ಇಲಾಖೆ ಪ್ರಕಟಣೆ ಹೊರಡಿತು. ದಕ್ಷಿಣ ಕನ್ನಡ ಜಿಲ್ಲೆದ 4 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಹ್ಯಾಂಡ್ ಓವರ್ ಮಲ್ಕೋ ಬಣ್ಣ ಮಾರಾಟ ಮಲ್ಕೋ ಬಂಡ ಅವರು ಡಾಕ್ಟರ್ ಆಗ್ಲಿದ್ದೀರಿ ಅವರು ಸಿಬ್ಬಂದಿನ ಕೊಡೋ ಸಾಧ್ಯ ಹೊಂದಿತ್ತು ಅವರು ಮೂಲಭೂತ ಸೌಲಭ್ಯ ಇತ್ತು ಐಕೆ ಮೆಡಿಕಲ್ ಕಾಲೇಜ್ ಇವತ್ತು ಉಚಿತವಾದ ಸರ್ವಿಸ್ ಕೊಡ್ತೀರಿ ಪಟ್ಬಿಡ್ತೀರ ಪಾತ್ರ ಒಕ್ಕಣೆ ನೆನಪಾರ್ದು ಇಡೀ ಕರ್ನಾಟಕಡೆ ಬೆಂಗಳೂರು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಆರೋಗ್ಯ ಕೇಂದ್ರಗಳೇ ಖಾಸಗಿ ಮೆಡಿಕಲ್ ಕಾಲೇಜ್ ಕೊಡ್ರೆ ಮಾತುಕತೆ ಆರಂಭವಲ್ದ ಆಯ್ತ ಪ್ರಯೋಗ ಕುಡ್ಲರ್ ಮಲ್ತೊಂದಿಲ್ಲ ಕುಡ್ಲದ ಈ 4 ಆಸ್ಪತ್ರೆ ಪ್ರಯೋಗದ ಭಾಗವಾದ ಫಸ್ಟ್ ಹ್ಯಾಂಡ್ ಓವರ್ ಮಲ್ದ ಬಂದು ಬಹಳ ಸ್ಪಷ್ಟವಾದ ಆರೋಗ್ಯ ಸಚಿವ ಆದಿತ್ಯನ ದಿನೇಶ್ ಗುಂಡ್ರಾವ್ ಪಂಡ್ಯರೆ ಅವಾಗ ಸ್ಪೀಕರ್ ಆದಿತ್ಯನ ಯುಟಿ ಖಾದರ್ಲ ಪಂಡ್ಯ ವಿದಾಯ ಪುಣಾಕಲು ಪುಣರಿ ಬಿಲ್ಲು ಮಲ್ಪುಣಕಲು ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಬಿಲ್ಲು ಪಾಟ್ನಕಲು ನಿಗ್ಲೆಗ್ ಡಿಸ್ಕೌಂಟ್ ಕೊಡೋ ಸಾಧ್ಯತೆ ಬೋರ್ಡ್ ಸೋಷಿಯಲ್ ಮೀಡಿಯಾ ನಟದ ಬಿಲ್ಲು ಕಟ್ಟಲೆ ಮಾಡ್ಕೊಂತಿನ ಈ ಖಾಸಗಿದಾಕಲು ಸರ್ಕಾರಿ ಆಸ್ಪತ್ರೆ ಬರ್ತದೆ ಬಹಳ ಜನಕಲೊಟ್ಟಿಗೆ ಪ್ರೀತಿ ಕಾಲೇಜಿನ ಉಚಿತ ಚಿಕಿತ್ಸೆ ಕೊಡ್ಕೊಂಡು ಬಂದು ಏನ್ ನಂಬು ಯುಟಿ ಖಾದರ್ ನಂಬೋಡು ಅದನ್ನ ನಂಬಿ ಲೆಕ್ಕ ಮಲ್ಕೊಂಡು
ಕಾಂಗ್ರೆಸ್ ಕಾರ್ಯಕರ್ತೆ ನಮ್ಮೂರತ್ತಂದಾನ ನಂಬಿ ಲೆಕ್ಕ ಮಲ್ಪೋದು ಆಣೆಗೂ ಜನಗಳಿಂದ ನಂಬರ ಸಾಧ್ಯ ಇಜ್ಜಿ ವಾಸ್ತವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಂಬರ ಸಾಧ್ಯ ಇಜ್ಜಿ ಬಂದ ಮಾತಾಡಿ ಯಾರು ಯುಟಿ ಕಾದ್ರೆ ಬಹಳ ಸ್ಪಷ್ಟವಾಗಿ ಪಂಡ ಪ್ರಯತ್ನ ಡಾಕ್ಟರ್ ರಿಕ್ಕುಜಿ 3 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡ್ಕೊಂಡ ರಾಜ್ಯ ಸರ್ಕಾರಕ್ಕೆ ಈ ಒಂಜಿ ಆಸ್ಪತ್ರೆಗೆ ಡಾಕ್ಟರ್ ನೇಮಕ ಮಾಡ್ತಾರೆ ಕಷ್ಟನಾ ಇಲ್ಲ ರೀತಿಯ ವರ್ಮ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ನೇಮಕ ಮಾಡ್ತಾರೆ ಗವರ್ಮೆಂಟ್ ಆಪುಜ ಆಪುಜಿಂದ ಆರೋಗ್ಯ ಸಚಿವ ಯುಟಿ ಖಾದರ್ ಪಂಪ ಈ ಸರ್ಕಾರದೊಟ್ಟಿಗೆಲ್ಲ ಪಂಪ ನಿಗ್ಲೆಗೆ ಸರ್ಕಾರಿ ಆಸ್ಪತ್ರೆ ನಡಪಾಯ ಆಪುಜಿಂದ ಡಾಕ್ಟರ್ ನೇಮಕ ಮಾತ್ರ ನಿಗ್ಲೆಗೆ ಆಪುಜಿಂದ ನಿಗ್ಲೆಗೆ ಆಡಳಿತ ಮಲ್ಪರ ಅರ್ಹತೆ ಯೋಗ್ಯತೆ ಇಜ್ಜಿ ರಾಜೀನಾಮೆ ಕೊಡ್ದು ಪೋಲೆ ಜನಕುಲ ಅಕ್ಲನೆ ವ್ಯವಸ್ಥೆ ಮಲ್ಕೊಂಡ್ರೆ ಪಂಪಿನ ಮಾಧ್ಯಮ ಈ ಸಂದರ್ಭದಲ್ಲಿ ಪಂಪೆ ಆ ಕಾರಣಗಳ ಸರ್ಕಾರಿ ವ್ಯವಸ್ಥೆಯನ್ನು ಬುದ್ಧಗೊಪ್ಪನ ಪ್ರಶ್ನಿಸಿ ನಮ್ಮ ವಸಂತ ಬಂಗೇರಿ ಇರ್ಬೋದು ಅವರೊಂದು ರೀತಿಯ ಬೆಳ್ತಂಗಡಿದ ಒಂದು ಮುಕ್ತಿ ತಿಲಕಿಸಿ ನಮ್ಮ ಜಿಲ್ಲೆಯ ಒಂದು ಮಾದರಿ ಲೀಡರ್ ಜನಕ್ಕೆಲ್ಲ ಬರುವುದೊಂದು ಎಷ್ಟೋ ಸಲ ಬತ್ತು ಗಲಾಟೆ ಬಂತು ಇತ್ತು ಡಾಕ್ಟರ್ ದಾಯಿಗ ಇಜ್ಜಿ ಡಯಾಲಿಸಿಸ್ ದಾಯಿಗ ಆಪುಜಿ ಎಕ್ಸ್ರ ದಾಯಿಗ ಆಪುಜಿ ನರಂಜಿ ದಾಯಿಗ ಆಪುಜಿ ಕುರಂಜಿ ದಾಯಿಗ ಆಪುಜಿ ಏನೋ ಇತ್ತೇರಿ ಇತ್ತ ಪೂಂಜೆ ಒಳ್ಳೇರಿ ಬಟ್ಟ ಕೊಡ ಸರ್ ಎಂತಿಲ್ಲ ಪೂಜೆ ಕೊಡದಾಟ್ರು ಅನ್ಪೇಳಿ ಯಾವ ದಾಗ ಬರ್ಬಿಟ್ಟಿರಿ ಈ ತಾಲೂಕು ಆಸ್ಪತ್ರೆ ಉಂಡೆ ಬೆಳ್ತಂಗಡಿ ಇಂದುಲ ನ್ಯಾಲ ಆಸ್ಪತ್ರೆ ಒಂಜಿ ಖಾಸಗಿ ಮೆಡಿಕಲ್ ಕಾಲೇಜ್ ಬುಡ್ದು ಕೊಡ್ಪಣ ನ್ಯಾಲ ಆಸ್ಪತ್ರೆ ಒಂಜಿ ಮೂಡಬಿದ್ರೆ ಸಮುದಾಯ ಆಸ್ಪತ್ರೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ ವಿಟ್ಲ ಸಮುದಾಯ ಆಸ್ಪತ್ರೆ ಬಂಟ್ವಾಳ ತಾಲೂಕು ಆಸ್ಪತ್ರೆ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರ ಮಾಡ್ತಾರೆ ಎಂಒಯು ಒಪ್ಪಂದ ಆಗ್ತದೆ ಆ ಒಪ್ಪಂದದ ಪ್ರಕಾರ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ ಮೋಹನ್ ಆಳ್ವೇರ್ನ ಆಳ್ವಾಸ್ ಹೆಲ್ತ್ ಸೆಂಟರ್ಗೆ ಇನಿ ಹಸ್ತಾಂತರ ಆವೊಂದುಂಡು ಅಖಿಲಕೈಗೆ ಹೋಗುಂದುಂಡು ನಮ್ಮ ಈ ಕ್ಷೇತ್ರದ ವೀರಾದಿ ವೀರ ಶಾಸಕರಾಯಿನಂಚಿನ ಹರೀಶ್ ಪೂಂಜರಿಗೆ ನೆತ್ತ ಮಾಹಿತಿ ಉಂಡ ಮತ್ತೆ ಅಂತ ಹೇಳಬೇಕು ಉಂಡ ಹರೀಶ್ ಪೂಂಜರ ಮಾಹಿತಿ ಈ ಹರೀಶ್ ಪೂಂಜರ್ ಓಲ್ಲೇರು ಕೆಲ ಜನ ಪೇರು ಕೊಡ್ದಾಟಾಡು ಲೇರು ಕಂಬಳರು ಲೇರು ಎಂಗ್ಲು ಓಟು ಮಾಡ್ತೀನಿ ಕೊಡ್ದಾಟ ಆಡ್ಪಾಯಿರ ಕಂಬಳ ನಡ್ಪಾಯಿರ ಅರೆ ಬಂದೇರ ಸೋತಿ ಮಕ್ಕಳಿಗೆ ಬರುತ್ತೆ ಈ ಎತ್ತೆಲ್ಲ ಬರ್ತಾರೆ ಪೂಂಜರಿಗೆ ರಾಜ ಅನ್ಕೊಂಡ್ ಬಂದ ಈ ತಾಲೂಕು ಆಸ್ಪತ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳಿಗೆ ಆಳ್ವಾಸ್ ಹೆಲ್ತ್ ಸೆಂಟರ್ಗೆ ಇನಿ ಹಸ್ತಾಂತರ ಹಾಪುವ ವಿಚಾರಣೆ ಇರ್ನೊಟ್ಟಿಗೆ ಚರ್ಚೆ ಬಂದಿರ ಈರ್ನ ಒಪ್ಪಿಗುಂಡ ಈರ್ ಓಕೆ ಬಂತಾರ ಅದು ನನಗೆ ಏನು ಕನಿಷ್ಠ ಈ ವಿಷಯ ಗೊತ್ತುಂಡ ದಾಗಿರ್ ಪ್ರತಿಕ್ರಿಯಿಸಿದ್ದಾರೆ ತಾಲೂಕಿನ ಮಹತ್ವದ ವಿಚಾರ ತಾಲೂಕಿನ ತಾಲೂಕು ಆಸ್ಪತ್ರೆ ಖಾಸಗಿರಕ್ಕೆ ಗುರುತು ಕೊಟ್ಟಾಗ ಈರ್ನ ನಿಲುವು ಶಾಸಕರ ನಿಲುವು ಅಂತ ಪರಡುತ್ತೆ ಒಂದೇ ಕಿರಟೆಗೆ ಬಾಧ್ಯರು ಸರ್ಕಾರ ಇಂದೆಲ್ಲ ಪಾತ್ರ ಗಮನದ ಬೆತ್ತನಜಿ ಸರ್ಕಾರ ಒಂದ್ ಸೈಡ್ ಬೋವುಂಡು ಸರ್ಕಾರ ಅಂಚ ಇಂಚ ಭಾರಿ ಪಾತ್ರ ಇರುವಂತೆ ಈ ತಾಲೂಕು ಆಸ್ಪತ್ರೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ ಖಾಸಗಿ ಮೆಡಿಕಲ್ ಕಾಲೇಜ್ ಆಳ್ವಾಸ್ ಹೆಲ್ತ್ ಸೆಂಟರ್ ಬಿಡುದುಕೊಂಡಾಗ ಈ ಹರೀಶ್ ಪೂಂಜಾರಿಗೆ ವಿಚಾರ ಗೊತ್ತುಂಡ ಇದ್ದ ಬಂದು ಬೆಳ್ತಂಗಡಿದ ತಾಲೂಕಿನ ಜನಕ್ಕೆ ಪನ್ನಡು ಬಂದೆ ಅದು ಬಹಿರಂಗವಾದ ಮಟ್ಟಿಗೆ ಸವಾಲು ಮಾಡುದು ಇದಕ್ಕೆ ಹೇಳ್ಬೋದು ತಾಲೂಕು ಆಸ್ಪತ್ರೆ ಕೂಡ ಚಿಕಿತ್ಸೆ ಬಡವರು ಕೂಡ ಅದರಿಂದಾನೆ ಮೋಹನ್ ಅವರು ಕೂಡ ಕಾಂಗ್ರೆಸ್ ಮಿನಿಸ್ಟ್ರಿ ಯುಟಿ ಖಾದರ್ ಕೂಡ ಅವರಿಗೆ ಇದು ಸ್ಪಷ್ಟ ಮಾಡ್ಕೊಡು ಈಗ ನಿಲುವಿನ ಬರಡು ಇಂದು ತಾಲೂಕು ಆಸ್ಪತ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟು ಸಾರಿ ನಾನು ಸರಿ ಬಂದೆ ಈಗ ಒಪ್ಪಿಗಿತ್ತು ನಾನು ಇತ್ತಿನ ಬಂದೆ ಮೌನ ಇದೆ ಗೆಡ್ಡತ್ತೆ ಧರ್ಮದ ವಿಚಾರ ಬಂದಾಗ ಈ ಲಾಗಿದ ಮುರಿದು ಬರ್ತಾರೆ ಬಡವರನ್ನ ಆರೋಗ್ಯ ರಕ್ಷಣೆ ಮಾಡ್ಕೊಡೋ ಧರ್ಮಡಿಕೆ ಬಡವರಿಗೆ ಸಿಕ್ಕು ಬತ್ತನ ಮರ್ತು ತಿಕ್ಕೊಂಡು ಬಂದ್ಕೊಡತ್ತೆ ಧರ್ಮ ಶಾಸಕರ ಧರ್ಮವು ಜನಪ್ರತಿನಿಧಿಗಳ ಧರ್ಮವು ಜನಕ್ಕೆ ನಿಷ್ಠರಾದ ಕೂಡ ಸಂವಿಧಾನ ಖಾತರಿಪಡಿಸಿದ ರೈಟ್ಸ್ ಆಕಳ ಕ್ಷೇತ್ರದ ಜನಕ್ಕೆ ಕೊಡ್ಕೊಂಡವೇ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಷ್ಟೇ ಧರ್ಮ ಈಗಿನ ಕರ್ತವ್ಯ ಇನ್ನ ಧರ್ಮ ಶಾಸಕ ಹರೀಶ್ ಪೂಂಜರೆ ಈ ದಾದವಂತೊಂದು ಈ ಪ್ರಶ್ನೆಗೆ ಉತ್ತರ ಕೊಡು ಇಲ್ಲ ಬಿಜೆಪಿದ ಹರೀಶ್ ಪೂಂಜರ್ಲ ಕಾಂಗ್ರೆಸ್ ಮಿನಿಸ್ಟರ್ ಯುಟಿ ಖಾದರ್ಲ ದೋಸ್ತಿಯ ಗಾತ ವಿಚಾರದ ಲಡಾಯಿ ಆರೋಗ್ಯ ಶಿಕ್ಷಣದ ಬೇರಣೆ ದೋಸ್ತಿಯ ಅಲ್ಲಿ ಯುದ್ಧ ಇಲ್ಲಿ ಪ್ರೇಮ ಅಲ್ವಾ ವ್ಯಾಪಾರದ ಸಂದರ್ಭದಲ್ಲಿ ಪ್ರೇಮ ಧರ್ಮದ ವಿಚಾರ ಬಂದಾಗ ಯುದ್ಧ ಯಾರನ್ನು ಮಂಗ ಮಾಡ್ತಾ ಇದ್ದೀರಿ ಹರೀಶ್ ಪೂಂಜಾ ಅವರೇ ಈ ಯುಟಿ ಖಾದರ್ ಅವರೇ ಈ ಖಾಸಗೀಕರಣದ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯನ್ನ ಖಾಸಗಿಯವರಿಗೆ ಹಸ್ತಾಂತರಿಸುವ ಪ್ರಶ್ನೆಯಲ್ಲಿ ಹರೀಶ್ ಪೂಂಜರ್ ಅವರ ಮೌನ ಯಾಕೆ ನೀವು ಬಾಯಿ ಬಿಡ್ತಾ ಇಲ್ಲ ತಾಲೂಕಿನ ಜನ ಕೇಳ್ತಾ ಇದ್ದಾರೆ ನೀವು ಶಾಮೀಲಾಗಿದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ 8 ಶಾಸಕರುಗಳು ಕೂಡ ಖಾಸಗಿ ಮೆಡಿಕಲ್ ಕಾಲೇಜು ಹಾಗೂ ಕಾರ್ಪೊರೇಟ್ ವೈದ್ಯಕೀಯ ಲಾಬಿಗಳ ಮುಂದೆ ಶರಣಾಗಿದ್ದೀರಿ ನೀವು ಜನರಿಗೆ ನಿಷ್ಠರಾಗಿಲ್ಲ ನೀವು ಖಾಸಗಿ ಮೆಡಿಕಲ್ ಕಾಲೇಜ್ ಲಾಬಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಬಿ ಖಾಸಗಿ ಮಣ್ಣು ವ್ಯಾಪಾರಿಗಳ ಲಾಬಿಗಳ ಪರವಾಗಿ ನೀವು ಶಾಮೀಲಾಗಿದ್ದೀರಿ ಅನ್ನುವಂತ ಆರೋಪವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಅಲ್ಲ ಅಂತಾದ್ರೆ ನೀವು ಶಾಸಕ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ಜನರಿಗೆ ಬಹಿರಂಗವಾಗಿ ಈ ವಿಚಾರದ ಬಗ್ಗೆ ಮಾತಾಡಿ ಅನ್ನುವಂತ ಸವಾಲನ್ನು ಹಾಕ್ತೀನಿ ಅದರ ಜೊತೆಯಲ್ಲಿ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ
ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯನ್ನ ಏನು ನೀವು ಒಪ್ಪಂದ ಮಾಡಿಕೊಂಡಿದ್ದೀರಿ ಖಾಸಗಿ ಮೆಡಿಕಲ್ ಕಾಲೇಜ್ ಜೊತೆ ಅದನ್ನು ರದ್ದುಗೊಳಿಸಬೇಕು. ಸರ್ಕಾರವೇ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸಬೇಕು. ಸರ್ಕಾರದ ಮಾನದಂಡದ ಪ್ರಕಾರ ಯಾವುದೆಲ್ಲ ವೈದ್ಯರಿರಬೇಕು, ಯಾವುದೆಲ್ಲ ಸಾಮಗ್ರಿಗಳು, ವೈದ್ಯಕೀಯ ಸಲಕರಣೆಗಳಿರಬೇಕು, ಎಷ್ಟೆಲ್ಲ ಸಿಬ್ಬಂದಿಗಳಿರಬೇಕು, ಅವರನ್ನ ನೇಮಕ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಇಷ್ಟು ಮಾತ್ರ ಅಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಕೊಕ್ಕಡ ಸಮುದಾಯ ಆಸ್ಪತ್ರೆ ಮುಂದೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾನವ ಸರಪಳಿ ಮಾಡ್ತೀವಿ. ತಾಲೂಕಿನಲ್ಲಿ ಇರುವಂತಹ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮುಂದೆ ಕೂಡ ನಾವು ಮಾನವ ಸರಪಳಿಯನ್ನು ಮಾಡ್ತೀವಿ. ಜಿಲ್ಲೆಯಾದ್ಯಂತ ಹೋರಾಟ ವ್ಯಾಪಕವಾಗಿ ನಡೀತದೆ. ನೀವು ಜನರ ಬರುವ ಖಾಸಗಿ ಮೆಡಿಕಲ್ ಕಾಲೇಜುಗಳ ಪರವ ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ಪಡಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನಾವು ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಅವರಿಗೂ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರಿಗೆ ಈ ಸಂದರ್ಭದಲ್ಲಿ ಕೊಡ್ತೀವಿ. ನಮ್ಮ ಹೋರಾಟ